ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜಿಯೋ ರಿಮೋಟ್ ಬಗ್ಗೆ ಹೇಳ್ತೀನಿ. ಸೊ ಹೊಸದಾಗಿ ನಮ್ಮ ಮನೇಲಿ ಜಿಯೋ ಕನೆಕ್ಷನ್ನ ಇನ್ಸ್ಟಾಲ್ ಮಾಡಿದ್ದೀರಿ. ಸೊ ಜಿಯೋ ಸೆಟಪ್ ಬಾಕ್ಸು. ಸೊ ಜಿಯೋ ರಿಮೋಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಈ ರಿಮೋಟು ತುಂಬ ಲೈಟ್ ವೆಯ್ಟ್ ಆಗಿದೆ, ಏನು ಅಷ್ಟೊಂದು ವೆಯ್ಟ್ ಇಲ್ಲ. ಆಮೇಲೆ ಈ ಬಟನ್ಸ್ ಕೂಡ ಅಷ್ಟೇ ಸ್ವಲ್ಪ ಹಾರ್ಡ್ ಅನಿಸ್ಬೋದು, ಬಟ್ ಓಕೆ, ಚೆನ್ನಾಗಿದೆ, ತುಂಬಾ ಬಾಳಿಕೆ ಬರುತ್ತಿದ್ದು. ಸೊ ಏನೇನು ಬಟನ್ಸ್ ಇದೆ ಅಂತ ಎಲ್ಲ ಹೇಳ್ತೀನಿ. ಸೊ ಆನ್ ಆಫ್ ಬಟನ್ ಇದ್ದೇ ಇರುತ್ತೆ, ಮ್ಯೂಟ್ ಬಟನ್ ಇದ್ದೇ ಇರುತ್ತೆ. ಸೊ ಎಲ್ಲ ರಿಮೋಟಲ್ಲೂ. ಆಮೇಲೆ ಸೆಟ್ಟಿಂಗ್ಸ್ ಬಟನ್ಸ್ ಇದೆ ಇಲ್ಲಿ. ಆಮೇಲೆ ಇದರಲ್ಲಿ ಒಂದು ಚೆನ್ನಾಗಿರೋ ಬಟನ್ಸ್ ಕೊಟ್ಟಿದ್ದಾರೆ. ಇದು ಫಾರ್ವರ್ಡಿಂಗು ಮತ್ತು ರಿವೈಂಡಿಂಗು ಮತ್ತು ಪಾಸು. ಸೊ ಇದೊಂದು ಆಪ್ಷನ್ ಚೆನ್ನಾಗಿದೆ. ಆಮೇಲೆ ಹೆಲ್ಪ್ ಮೆನ್ಯೂ ಕೊಟ್ಟಿದ್ದಾರೆ, ರೆಕಾರ್ಡಿಂಗ್ ಕೊಟ್ಟಿದ್ದಾರೆ, ಪ್ರೊಫೈಲ್ ನೋಡ್ಬೋದು, ಗೈಡ್ ಕೊಟ್ಟಿದ್ದಾರೆ. ಆಮೇಲೆ ಆನ್ ಡಿಮ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಮುಂದಿನ ವೀಡಿಯೋಲ್ಲಿ ಇದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೂ ಡೀಪಾಗೆ. ಆಮೇಲೆ ಅಪ್ ಆ್ಯರೋ, ಡೌನ್ ಆ್ಯರೋ, ಲೆಫ್ಟ್ ಆ್ಯರೋ, ರೈಟ್ ಆ್ಯರೋ ಕೊಟ್ಟಿದ್ದಾರೆ. ಆಮೇಲೆ ಓಕೆ ಬಟನ್ ಇದೆ. ಸೊ ಬ್ಯಾಕ್ ಬಟನ್ ಇದೆ, ಹೋಮ್ ಬಟನ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಕಂಟ್ರೋಲ್ಸ್ ಬಟನ್ ಇದೆ, ಚಾನಲ್ ಕಂಟ್ರೋಲ್ಸ್ ಇದೆ, ಮೈಕ್ ಇದೆ. ಆಮೇಲೆ ಟಿ ವಿ, ಎ ವಿ ಟಿ ವಿ ಬಟನ್ಸ್ ಇದೆ ಇದರಲ್ಲಿ. ಆಮೇಲೆ ನಾರ್ಮಲಾಗಿ ನಂಬರ್ಸ್ ಇದೆ. ಇಲ್ಲಿ ಅವನ ಆಲ್ಫಾಬೆಟಿಕಲ್ ನಂಬರ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇನ್ಫಾರ್ಮೇಷನ್ ಬಟನ್ ಇದೆ. ಆಮೇಲೆ UNIV ಅಂತ ಒಂದು ಬಟನ್ ಇದೆ. ಈ ಬಟನ್ ಒಂಥರ ಸ್ಪೆಷಲ್ ಬಟನು. ಇದನ್ನು ಯೂನಿವರ್ಸಲ್ ಬಟನ್ ಅಂತ ಕರೀತಾರೆ. ಸೊ ಇದನ್ನು ಹೆಂಗೆ ವರ್ಕ್ ಆಗುತ್ತೆ ಅಂತ ಟಿ ವಿಯಲ್ಲಿ ತೋರಿಸ್ತೀನಿ. ಸೊ ಇದಕ್ಕೆ ನಾರ್ಮಲ್ ರಿಮೋಟ್ ಶೆಲ್ಸ್ ಯೂಸ್ ಮಾಡ್ತಾರೆ. ಸೊ ಈ ರಿಮೋಟಲ್ಲಿ ಜಿಯೋದವ್ರದ್ದು ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಲ್ಲಿ ಇದು ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಈ ರಿಮೋಟ್ ಮಾತ್ರ ತುಂಬ ಲೈಟ್ ವೆಯ್ಟ್ ಆಗಿದೆ, ಚೆನ್ನಾಗಿದೆ. ಸೊ ಯೂಸ್ ಮಾಡ್ಬೋದು. ಸೊ ದೊಡ್ಡವ್ರಿಗೆ ಇದು ಸ್ವಲ್ಪ ಕಷ್ಟ ಅನಿಸ್ಬೋದು ಸ್ಟಾರ್ಟಿಂಗಲ್ಲಿ. ಸೊ ನೋಡೋಣ ಬನ್ನಿ ಫ್ರೆಂಡ್ಸ್, ಹೆಂಗೆ ಯೂಸ್ ಮಾಡೋದು ಅಂತ ಇದನ್ನು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಟಿ ವಿನ ಆನ್ ಮಾಡೋಣ. ಸೊ ಟಿ ವಿ ಆನ್ ಮಾಡಿದ ತಕ್ಷಣ ನಿಮಗೆ ಹೋಮ್ ಸ್ಕ್ರೀನ್ ಸಿಗುತ್ತೆ. ಸೊ ಈ ಹೋಮ್ ಸ್ಕ್ರೀನ್ ಬಂದಿದ ತಕ್ಷಣ ನೀವು ಯಾವ ಬಟನ್ಸ್ ಯೂಸ್ ಮಾಡಬೇಕು ಅಂದ್ರೆ, ಸೊ ಇಲ್ಲಿ ಆರೋ ಮಾರ್ಕ್ಸ್ ಬಟನ್ಸ್ ಕಾಣಿಸ್ತಿದೆಯಲ್ಲ, ಸೊ ಅದನ್ನೇ ಯೂಸ್ ಮಾಡಬೇಕು. ಸೊ ಇವಾಗ ನೋಡಿ, ರೈಟ್ ಆರೋ ಕ್ಲಿಕ್ ಮಾಡ್ತೀನಿ. ಇವಾಗ ಜಿಯೋ ಟಿ ವಿ ಲೈವಲ್ಲಿದ್ದೀನಿ, ಲೈವ್ ಟಿ ವಿಯಲ್ಲಿದ್ದೀನಿ. ಸೊ ಇವಾಗ ಜಿಯೋ ಟಿ ವಿ ಪ್ಲಸ್ಸಿಗೆ ಬರಬೇಕು. ಸೊ ಅದಕ್ಕೆ ಲೆಫ್ಟ್ ಆರೋ ಕ್ಲಿಕ್ ಮಾಡ್ತೀನಿ. ಸೊ ಲೆಫ್ಟ್ ಆರೋ ಕ್ಲಿಕ್ ಮಾಡಿದ ತಕ್ಷಣ ನಾನು ಜಿಯೋ ಟಿ ವಿ ಪ್ಲಸ್ಸಿಗೆ ಬಂದಿದ್ದೀನಿ. ಸೊ ಇವಾಗ ನಾನು ಈ OTT ಆ್ಯಪ್ ಒಳಗಡೆ ಹೋಗಬೇಕು. ಸೊ ಅದಕ್ಕೆ ಓಕೆ ಪ್ರೆಸ್ ಮಾಡ್ತೀನಿ. ಓಕೆ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಸೊ ಬೈ ಡಿಫಾಲ್ಟು ನಾನು ಕನ್ನಡದಲ್ಲಿದ್ದೀನಿ. ಸೊ ಇವಾಗ ನಾನು ಬೈ ಡಿಫಾಲ್ಟ್ ನಾನು ಎಲ್ಲಿರ್ತೀನಿ ಅಂದರೆ ಆಲಲ್ಲಿ ಇರ್ತೀನಿ. ಫಸ್ಟ್ ಟೈಮ್ ಹಿಂಗಿರುತ್ತೆ. ಸೊ ಇವಾಗ ನಾನು ಕನ್ನಡ ಚಾನಲ್ಸ್ಗೆ ಹೋಗಬೇಕು ಅಂದರೆ ಸೇಮ್ ಲೆಫ್ಟ್ ಆರೋನ ಕ್ಲಿಕ್ ಮಾಡಿಕೊಂಡು ಕನ್ನಡ ಚಾನಲ್ಗೆ ಬರ್ತೀನಿ. ಮತ್ತು ಇದ್ರ ಮೇಲೆ ಓಕೆ ಕ್ಲಿಕ್ ಮಾಡ್ತೀನಿ. ಸೊ ಓಕೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಕನ್ನಡದಲ್ಲಿ ಮೇಲ್ಗಡೆ ಇದ್ದೀನಿ. ಆಮೇಲೆ ಕೆಳಗಡೆ ಕನ್ನಡ ಚಾನಲ್ಸ್ ಎಲ್ಲ ಬಂದಿದೆ. ಸೊ ಇವಾಗ ಪರ್ಟಿಕ್ಯುಲರ್ ಚಾನಲ್ಗೆ ಹೆಂಗೆ ಹೋಗ್ಬೋದು ಅಂದ್ರೆ, ಸೊ ಸೇಮ್ ಡೌನ್ ಆರೋ ಪ್ರೆಸ್ ಮಾಡಿದ್ರೆ, ಸೊ ಹಂಗೆ ಡೌನ್ ಆರೋ ಪ್ರೆಸ್ ಮಾಡ್ಕೊಂಡ್ಬರ್ತಾಯಿದ್ರೆ ನೀವು ಬೇರೆ ಬೇರೆ ಕನ್ನಡ ಚಾನಲ್ಸ್ನ ನೋಡ್ಬೋದು. ಆಮೇಲೆ ಓಕೆ ಬಟನ್ ಕ್ಲಿಕ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಚಾನಲ್ಗೆ ಹೋಗ್ತೀರ. ಸೊ ಹಿಂಗೆ ಹೋಗ್ತೀರ.
ಸೊ ಸುವರ್ಣ ಚಾನಲ್ಗೆ ಹೋದ. ಸೊ ಸುವರ್ಣ ಚಾನಲ್ ಪ್ಲೇ ಆಗತ್ತಿಗೆ. ಸೊ ಮತ್ತೆ ಹೋಮ್ ಬಟನ್ ಬಂದೆ. ಸೊ ಹೋಮ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಹೋಮ್ ಸ್ಕ್ರೀನಿಗೆ ಬಂದೆ. ಸೊ ಮತ್ತೆ ಡೌನ್ ಆರೋ ಕ್ಲಿಕ್ ಮಾಡಿದ್ರೆ ಸೊ ಬೇರೆ OTT ಆ್ಯಪ್ಸಿಗೆ ಬರ್ಬೋದು. ಸೊ ಡಿಸ್ನಿ ಹಾಟ್ಸ್ಟಾರ್ ಆಗಿರ್ಬೋದು, ಪ್ರೈಮ್ ವಿಡಿಯೋ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಝೀ ಕನ್ನಡ ಆಗಿರ್ಬೋದು. ಸೊ ಈ ಥರ ಲೆಫ್ಟ್ ಆರೋ, ರೈಟ್ ಆರೋ ಮತ್ತು ಅಪ್ ಡೌನ್ ಆರೋಸಲ್ಲೇ ಕಂಟ್ರೋಲ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಆ ಪರ್ಟಿಕ್ಯುಲರ್ OTT ಆ್ಯಪ್ಸ್ಗೆ ಹೋಗ್ತೀರಾ. ಆಮೇಲೆ ಸಿಂಪಲಾಗಿ ಗೊತ್ತಿರ್ಬೋದು ವಾಲ್ಯೂಮ್ ಕಂಟ್ರೋಲ್ ಇದೆ. ಸೊ ಇದು ಸೆಟಪ್ ಬಾಕ್ಸ್ ವಾಲ್ಯೂಮ್ ಕಂಟ್ರೋಲು. ಸೊ ನಾನು ಮುಂಚೆ ಒಂದು ಹೇಳಿದ್ನಲ್ಲ, ಒಂದು ಸ್ಪೆಷಲ್ ಬಟನ್ ಇದೆ, ಯೂನಿವರ್ಸಲ್ ಬಟನ್ ಅಂತ. ಸೊ ಯೂನಿವರ್ಸಲ್ ಬಟನ್ನು ಇವಾಗ ನೋಡಿ ನಾನು ವಾಲ್ಯೂಮ್ ಕೊಡ್ತಾಯಿದ್ದೀನಿ. ಇದು ಸೆಟಪ್ ಬಾಕ್ಸ್ ವಾಲ್ಯೂಮು, ಓಕೆನಾ. ಇವಾಗ ನಾನು ಈ ಯೂನಿವರ್ಸಲ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಮತ್ತೆ ವಾಲ್ಯೂಮ್ ಕೊಡ್ತೀನಿ. ಯೂನಿವರ್ಸಲ್ ಬಟನ್ನು ಟಿ ವಿ ರಿಮೋಟಾಗಿ ಕೂಡ ವರ್ಕ್ ಆಗುತ್ತೆ. ಸೊ ಅದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಯಾವುದಕ್ಕಾದ್ರೂ ಒಂದು ಇದಕ್ಕೆ ಹೋಗ್ಬಿಟ್ಟು, ಒಂದು ಪ್ರೈಮ್ ವಿಡಿಯೋಗೆ ಹೋಗ್ಬಿಟ್ಟು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ಚಾನಲ್ಗೆ ಹೋಗ್ಬಿಟ್ಟು ಸೊ ಅವಾಗೆ ನನಗೆ ಬೇರೆ ರೀತಿ ವಾಲ್ಯೂಮ್ ಕಂಟ್ರೋಲ್ ಬಂತು. ಇದು ನಂದು ಟಿ ವಿ ರಿಮೋಟ್ ವಾಲ್ಯೂಮ್ ಕಂಟ್ರೋಲು. ಸೊ ಯೂನಿವರ್ಸಲ್ ಬಟನ್ ಕ್ಲಿಕ್ ಮಾಡಿಕೊಂಡು ನಾನು ಇವಾಗ ಟಿ ವಿ ರಿಮೋಟ್ ವಾಲ್ಯೂಮ್ ಕಂಟ್ರೋಲ್ನ ಕೊಡ್ತಾಯಿದ್ದೀನಿ, ನೀವು ನೋಡ್ಬೋದಲ್ಲ. ಸೊ ಯೂನಿವರ್ಸಲ್ ಬಟನ್ ಇದೇ ಸ್ಪೆಷಾಲಿಟಿ. ಸೆಟಪ್ ಬಾಕ್ಸ್ಗೂ ವರ್ಕ್ ಆಗುತ್ತೆ, ಟಿ ವಿ ವಾಲ್ಯೂಮ್ ಕಂಟ್ರೋಲ್ ಮಾಡೋಕ್ಕೂ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.